ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವರ್ಲ್ಡ್ಸ್ ಬೆಸ್ಟ್ ಫರ್ಟಿಲೈಸರ್ ಅಂದರೂ ತಪ್ಪಾಗಲ್ಲ. ಯಾಕಂತಂದರೆ ಈ ಫರ್ಟಿಲೈಸರ್ ನಮ್ಮ ಎಲ್ಲ ಗಿಡಗಳಿಗೂ ಒಂದು ರೀತಿ ಅಮೃತ ಅಂತ ಹೇಳ್ಬೋದು, ಅಥವಾ ಸಂಜೀವಿನಿ ಅಂತಲೇ ಹೇಳ್ಬೋದು. ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ, ಮೊಗ್ಗುಗಳು ಬರ್ತಾ ಇಲ್ಲ, ಜೊತೆಗೆ ಗಿಡದ ಗ್ರೋತ್ ಚೆನ್ನಾಗಿಲ್ಲ, ಬೆಳವಣಿಗೆ ಆಗ್ತಾ ಇಲ್ಲ, ಅದರಲ್ಲಿ ಯಾವುದೇ ರೀತಿ ಹೂಗಳು ಬರ್ತಾ ಇಲ್ಲ. ಎಷ್ಟೇ ಕೇರ್ ಮಾಡಿದ್ರೂ ಕೂಡ ಗಿಡದಲ್ಲಿ ಹೂವಿನ ಸೈಜ್ ಚಿಕ್ಕದಾಗ್ತಾ ಇದೆ. ಹೂಗಳು ಬಂದರೂ ಕೂಡ ಅದರಲ್ಲಿ ಮೊಗ್ಗುಗಳು ಆದರೂ ಕೂಡ ಅವು ಡ್ರಾಪ್ ಆಗ್ತಾ ಇದೆ, ಅಂದರೆ ಉದುರು ಹೋಗ್ತಾ ಇದೆ. ಅದರಲ್ಲಿ ಫಾಸ್ಫರಸ್ ಇಲ್ಲ, ಪೊಟ್ಯಾಷಿಯಮ್ ಇಲ್ಲ, ಐರನ್ ಇಲ್ಲ, ಕ್ಯಾಲ್ಶಿಯಂ ಇಲ್ಲ, ಜಿಂಕ್ ಇಲ್ಲ, ಇನ್ನೂ ಕೆಲವು ಸೂಕ್ಷ್ಮ ಪೋಷಕ ತತ್ವಗಳು ಇಲ್ಲ ಅನ್ನುವಂಥ ಕೆಲವೊಂದು ಸಂದರ್ಭದಲ್ಲಿ ನೀವು ಎಲ್ಲ ಫರ್ಟಿಲೈಸರ್ ಹಾಕಿ ಬೇಸತ್ತಿದ್ರೆ ಈ ಒಂದು ಫರ್ಟಿಲೈಸರ್ ನೀವು ಯೂಸ್ ಮಾಡಿ ನೋಡಿ, ನಿಮಗೆ ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ. ಯಾಕಂತಂದರೆ ಈ ಒಂದು ಫರ್ಟಿಲೈಸರ್ ಅಷ್ಟು ಒಳ್ಳೆಯ ಸತ್ವಗಳನ್ನು ಒಳಗೊಂಡಿದೆ. ದಾಸವಾಳ ಗಿಡದಲ್ಲಿ ಏನು ಮಾಡುತ್ತೆ ಅಂತಂದರೆ ಈ ಒಂದು ಫರ್ಟಿಲೈಸರನ್ನು ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಗ್ಯಾರಂಟಿ ರಿಸಲ್ಟ್ ಬರೋದು ಖಂಡಿತ. ಹಾಗಿದ್ದರೆ ನಿಮಗೆ ಡೌಟ್ ಬರ್ಬೋದು, ಅಲ್ಲ ನೀವು ಇಷ್ಟು ದಿನದಿಂದ ಫರ್ಟಿಲೈಸರ್ ಹೇಳ್ಕೊಡ್ತಾ ಇದ್ದೀರಾ, ಅವೆಲ್ಲ ರಿಸಲ್ಟ್ ಬರಲ್ವಾ ಅಂತ. ಅವುಗಳು ಕೂಡ ರಿಸಲ್ಟ್ ಕೊಡುತ್ತೆ, ಬಟ್ ಕೆಲವೊಂದು ಗಿಡಗಳಿಗೆ ಏನಾಗುತ್ತೆ ಅಂತಂದರೆ ನಾವು ಏನೇ ಫರ್ಟಿಲೈಸರ್ ಮಾಡಿದ್ರೂ ಕೂಡ ಚೆನ್ನಾಗಿ ಹೂಗಳು ಬರ್ತಿರಲ್ಲ. ಅಂಥ ಗಿಡಗಳಿಗೆ ನೀವು ಈ ಒಂದು ಫರ್ಟಿಲೈಸರ್ ಕೊಟ್ಟು ನೋಡಿ, ನಿಮಗೆ ರಿಸಲ್ಟ್ ಬರುತ್ತೆ. ಜೊತೆಗೆ ನಿಮಗೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು, ಇದನ್ನು ಹೇಗೆ ರೆಡಿ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ಝೀರೋ ಬಜೆಟ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅಂತಂದರೆ ನಮ್ಮ ಹತ್ರ ಇರುವಂಥ ವಸ್ತುವಿನಿಂದ. ಕೆಲವೊಮ್ಮೆ ಇದು ನಮಗೆ ಮಾರ್ಕೆಟಲ್ಲೂ ಕೂಡ ಸಿಗಲ್ಲ. ಯಾಕಂತಂದರೆ ಇದು ನಮ್ಮ ಸೈಡ್, ಅಂದರೆ ಕರ್ನಾಟಕದಲ್ಲಿ ಹೆಚ್ಚಿನ ಒಂದು ಗೊಬ್ಬರದ ಅಂಗಡಿ ಏನಿರುತ್ತೆ, ಒಂದು ಫರ್ಟಿಲೈಸರ್ ಶಾಪ್ಸ್ ಏನಿರುತ್ತೆ, ಅಲ್ಲಿ ಈ ಫರ್ಟಿಲೈಸರ್ ನಮಗೆ ಜಾಸ್ತಿ ಅವೈಲೇಬಲ್ ಇರಲ್ಲ. ಹಾಗಾಗಿ ನಾವು ಈ ಒಂದು ವಸ್ತುವನ್ನು ಆನ್ಲೈನಲ್ಲೇ ತರಿಸ್ಕೊಳ್ಬೇಕು. ಕೆಲವೊಮ್ಮೆ ನಮಗೆ ಆನ್ಲೈನಲ್ಲೂ ಕೂಡ ತುಂಬ ದುಬಾರಿಯಾಗಿ ಇದರ ಸೇಲನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಕಿಚನ್ನಲ್ಲೇ ಸಿಗುವಂಥ ಒಂದು ವಸ್ತುವಿನಿಂದ ಇದನ್ನು ತುಂಬ ಒಳ್ಳೆಯದಾಗಿ ಹಾಗೂ ಶಕ್ತಿಶಾಲಿಯಾಗಿ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಬೋದು. ನಾನು ಕೂಡ ಈ ಒಂದು ಫರ್ಟಿಲೈಸರನ್ನು ಆನ್ಲೈನಿಂದ ತರಿಸ್ಕೊಂಡಿದ್ದೀನಿ, ಬಟ್ ನಾನು ಅದನ್ನು ಇವತ್ತು ಯೂಸ್ ಮಾಡ್ತಾ ಇಲ್ಲ. ನಿಮಗೆ ಕಿಚನ್ನಲ್ಲೇ ಸಿಗುವಂಥ ವಸ್ತುವಿನಿಂದ ಅದರ ಅಲ್ಟರ್ನೇಟಿವ್ ಆಗಿ ಫರ್ಟಿಲೈಸರನ್ನು ರೆಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನನ್ನ ಗಿಡದಲ್ಲಿ ನಾನು ನಿಮಗೆ ಹೇಳುವಂಥ ಫರ್ಟಿಲೈಸರನ್ನು ಯೂಸ್ ಮಾಡೋದ್ರಿಂದ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ, ಫ್ಲವರ್ಸ್ ಚೆನ್ನಾಗಿ ಬರ್ತಾ ಇದೆ, ಗ್ರೋತ್ ಕೂಡ ಚೆನ್ನಾಗಿದೆ. ನೀವು ಕೂಡ ನಾನು ಹೇಳುವಂಥ ಫರ್ಟಿಲೈಸರನ್ನು ಕಂಟಿನ್ಯೂಸ್ ಯಾವುದೇ ಒಂದು ಫರ್ಟಿಲೈಸರ್ ಆಗಿರ್ಬೋದು, ಆ ಒಂದು ಫರ್ಟಿಲೈಸರ್ನ ಮಧ್ಯದಲ್ಲಿ 8ರಿಂದ 10 ದಿನಗಳವರೆಗೆ ಗ್ಯಾಪ್ ಇರಬೇಕು. ಜೊತೆಗೆ ಗಿಡಕ್ಕೆ ನೀವು ಚೆನ್ನಾಗಿ ಬಿಸಿಲು ಬರುವಂಥ ಪ್ಲೇಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಗಿಡದಲ್ಲಿ ಒಂದು ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಶೇಡ್ ಇದ್ದರೆ, ಚೆನ್ನಾಗಿ ಅದಕ್ಕೆ ಬಿಸಿಲು ಸಿಗದೆ ಹೋದರೆ ಹೂಗಳು ಕೂಡ ಖಂಡಿತ ಬರಲ್ಲ. ನಾವು ಎಷ್ಟೇ ಫರ್ಟಿಲೈಸರ್ ಹಾಕಿದ್ರೂ ಕೂಡ ಗಿಡಗಳಲ್ಲಿ ಹೂಗಳು ಕಾಣಿಸಲ್ಲ. ಹಾಗಾಗಿ ಮುಖ್ಯವಾಗಿ ಬೇಕಾಗಿರೋದು ಫರ್ಟಿಲೈಸರ್ಗಿಂತಲೂ ಮುಖ್ಯವಾಗಿ ಬೇಕಾಗಿರೋದು ಸೂರ್ಯನ ಬಿಸಿಲು. ಈ ಒಂದು ಫರ್ಟಿಲೈಸರ್ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಡ್ರೈ ಆಗಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಾವು ಇದನ್ನು ಲಿಕ್ವಿಡ್ ಫಾರ್ಮ್ನಲ್ಲಿ ಕೊಡೋದ್ರಿಂದ ಗಿಡಗಳಿಗೆ ಕ್ವಿಕ್ ರಿಸಲ್ಟ್ ಸಿಗುತ್ತೆ. ಹಾಗಾದರೆ ಬನ್ನಿ ಆ ಒಂದು ಫರ್ಟಿಲೈಸರ್ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನೋಡಿ, ಅದೇ ಸಾಸಿವೆ ಬೀಜದ ಪೌಡ್ರ್. ತುಂಬ ಜನರಿಗೆ ಪ್ರಶ್ನೆ ಇತ್ತು, ಈ ಒಂದು ಸಾಸಿವೆ ಪೌಡ್ರನ್ನು ನಾವು ಗಿಡಗಳಿಗೆ ಹಾಕೋದ್ರಿಂದ ಏನು ತೊಂದರೆ ಆಗಲ್ವಾ, ಇದನ್ನು ಯೂಸ್ ಮಾಡೋದ್ರಿಂದ ಚೆನ್ನಾಗಿ ರಿಸಲ್ಟ್ ಬರುತ್ತಾ? ಯಾಕಂತಂದರೆ ಆ ಸಾಸಿವೆ ಕಾಳಿನಲ್ಲಿ ಎಣ್ಣೆ ಅಂಶ ಇರುತ್ತೆ. ಹಾಗಾಗಿ ನಾವು ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದಾ ಅಂತ ನೀವೆಲ್ಲರೂ ತುಂಬ ಕಮೆಂಟ್ಸ್ ಮಾಡ್ತಾ ಇದ್ರಿ. ಅದರ ಒಂದು ಪ್ರಶ್ನೆಗೆ ನಾನಿವತ್ತು ಉತ್ತರ ಕೊಡ್ತಾ ಇದ್ದೀನಿ. ಸೊ ನೋಡಿ, ಈ ಒಂದು ಸಾಸಿವೆ ಪೌಡ್ರನ್ನು ನಾವೇನು ಮಾಡಬೇಕು, ಕಾಳನ್ನು ಮಿಕ್ಸಿನಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ತೀವಿ. ಫೈನ್ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಇದನ್ನು ನೀವು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. 1 ದಿನ ಅಥವಾ 2 ದಿನ ಚೆನ್ನಾಗಿ ಬಿಸಿಲಿನಲ್ಲಿ ಇದನ್ನು ಒಣಗಿಸ್ಕೊಂಡ್ರೆ ಇದರಲ್ಲಿರುವಂಥ ಆಯಿಲ್ ಕಂಟೆಂಟ್ ಹೊರಟೋಗಿರುತ್ತೆ. ನೀವು ಒಣಗಿಸದೇ ಇದ್ದರೂ ಹಾಗೆ ಹಾಕಿದ್ರೂ ಕೂಡ ಏನು ತೊಂದರೆ ಇಲ್ಲ. ಆದರೆ ಲಿಕ್ವಿಡ್ ಫಾರ್ಮ್ನಲ್ಲಿ ನಾವು ರೆಡಿ ಮಾಡ್ಕೊಳ್ಬೇಕು ಅಂತಂದರೆ ನೀವು ಸ್ವಲ್ಪ ಒಣಗಿಸ್ಕೊಳ್ಳೋದು ಒಳ್ಳೆಯದು. ಈ ರೀತಿ ಒಣಗಿಸಿಕೊಂಡು ಇದನ್ನು ನೀವು ಒಂದು ಬಾಟಲ್ನಲ್ಲಿ ನೀರನ್ನು ಹಾಕಿ, ಅಂದರೆ 1 ಲೀಟರ್ ನೀರಿನಲ್ಲಿ 2 ಸ್ಪೂನ್ನಷ್ಟು ಸಾಸಿವೆ ಕಾಳಿನ ಪೌಡ್ರನ್ನು ಹಾಕಿ ಫರ್ಮೆಂಟೇಷನ್ ಆಗೋದಕ್ಕೆ ಇಡಬೇಕು. ಎಷ್ಟು ದಿನ ಇಡಬೇಕು? 7 ದಿನ. ಚಳಿ ಇದ್ದರೆ, ಮಳೆ ಇದ್ದರೆ 7 ದಿನ, ಬಿಸಿಲಿದ್ದರೆ 5 ದಿನದಲ್ಲಿ ಇದು ರೆಡಿಯಾಗುತ್ತೆ. ಇನ್ನೊಂದು ಏನು ಪ್ರಶ್ನೆ ಅಂತಂದರೆ, ಇದು ರೆಡಿಯಾಗಿದೆ ಅನ್ನೋದು ಹೇಗೆ ತಿಳ್ಕೊಳ್ಬೇಕು? ಇದರಲ್ಲಿ ಒಂದು ರೀತಿ ಡಾರ್ಕ್ ಸ್ಮೆಲ್ ಬರುತ್ತೆ. ನಮಗೆ ಆ ಸ್ಮೆಲ್ ಫೀಲ್ ಆಗುತ್ತೆ, ತುಂಬ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಆ ಸ್ಮೆಲ್ ಬಂದರೆ ಮಾತ್ರ ಅದು ಫರ್ಮೆಂಟ್ ಆಗಿದೆ ಅಂತ ಅರ್ಥ. ಒಂದು ರೀತಿ ಅದು ಉಬ್ಕೊಂಡಿರುತ್ತೆ. ನೀರಲ್ಲಿ ಏನಾಗಿರುತ್ತೆ, ಸಾಸಿವೆ ಕಾಳಿನ ಪೌಡ್ರ್ ಎಲ್ಲ ಫರ್ಮೆಂಟ್ ಆಗಿ ಉಬ್ಬಿರುತ್ತೆ. ತುಂಬ ಥಿಕ್ಕಾಗಿ ಫರ್ಟಿಲೈಸರ್ ರೆಡಿಯಾಗಿರುತ್ತೆ. ಇದನ್ನು ನಾವೇನು ಮಾಡಬೇಕು, ಫರ್ಮೆಂಟ್ ಆದ ತಕ್ಷಣ, ಸ್ಮೆಲ್ ಬಂದ ತಕ್ಷಣ ನಾವು ಇದನ್ನು ಓಪನ್ ಮಾಡಿ ನೋಡಿದಾಗ ಸ್ಮೆಲ್ ಬಂದರೆ ಅದನ್ನು ನಾವು ಸೋಸಿ ತೊಗೊಳ್ಬೇಕು. ಒಂದು ಸಾಣಿಗೆ ತೊಗೊಂಡು ಅದರಲ್ಲಿ ಚೆನ್ನಾಗಿ ಸೋಸಿ ಈ ರೀತಿ ತೊಗೊಂಡ ನಂತರ ಇದನ್ನು
ಯಾವುದೇ ಒಂದು ಕಂಟೈನರ್ ನೀವು ಅಳತೆಗೆ ಇಟ್ಕೊಳ್ಬೋದು. ಒಂದು ಗ್ಲಾಸ್ ಆಗಿರ್ಬೋದು ಅಥವಾ ಒಂದು ಮಗ್ ಆಗಿರ್ಬೋದು. ಅದರಲ್ಲಿ ಒಂದು ಮಗ್ ಈ ಫರ್ಟಿಲೈಸರ್ ತೊಗೊಂಡ್ರೆ ಅದರ 10 ಪಟ್ಟು ನೀವು ನೀರನ್ನು ಹಾಕಬೇಕು. 10 ಪಟ್ಟು. ಯಾಕಂತಂದರೆ ಈ ಫರ್ಟಿಲೈಸರ್ ವರ್ಲ್ಡ್ಸ್ ಸ್ಟ್ರಾಂಗ್ ಫರ್ಟಿಲೈಸರ್. ಇದು ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಎಷ್ಟು ತೆಳುವಾಗಿ ನಾವು ಇದನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಗಿಡಕ್ಕೆ ಫೀಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇಲ್ಲ ನಾವು ತಿಕ್ಕಾಗಿ ಕೊಟ್ಟರೆ ಇದರಿಂದ ತುಂಬ ಬೇಗ ಎಷ್ಟು ನಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೋ ಅಷ್ಟೇ ಬೇಗ ಗಿಡದಲ್ಲಿ ಫಂಗಸ್ ಕೂಡ ಬರುತ್ತೆ. ಹಾಗಾಗಿ ಈ ಗಿಡಕ್ಕೆ ಹಾಕಬೇಕಾದ್ರೆ ಈ ಫರ್ಟಿಲೈಸರನ್ನು ಸಾಧ್ಯವಾದಷ್ಟು ತೆಳುವಾಗಿ ಮಾಡಬೇಕು. ಇನ್ನೊಂದೇನು, ಬಿಸಿಲಿನಲ್ಲಿ ಇದನ್ನು ಯೂಸ್ ಮಾಡ್ಬೋದಾ? ಬಿಸಿಲಿನಲ್ಲಿ ಯೂಸ್ ಮಾಡ್ಬೋದು. ನೀವು 1 ಪಾರ್ಟ್ ಫರ್ಟಿಲೈಸರ್ ತೊಗೊಂಡ್ರೆ ಅದಕ್ಕೆ 20 ಪಾರ್ಟ್ ನೀವು ನೀರನ್ನು ಹಾಕ್ಕೊಳ್ಬೇಕು. ಬಿಸಿಲು ಹೆಚ್ಚಾಗಿದ್ದರೆ ಎಷ್ಟು ತೆಳು ಮಾಡ್ಕೊಳ್ತೀರಿ ಅಷ್ಟು ಒಳ್ಳೆಯದು. ನೆಕ್ಸ್ಟ್ ಬರೋದು, ಇದನ್ನು ಹಾಕಿದ್ರೆ ಫಂಗಸ್ ಬರಲ್ವಾ? ಬರುತ್ತೆ. ಮಣ್ಣು ಕಂಪ್ಲೀಟಾಗಿ ಡ್ರೈ ಆಗಿರಬೇಕು. ನೋಡ್ತಾ ಇರ್ಬೋದು, ಪಾಟ್ನಲ್ಲಿ ನಾನು 4 ರಿಂದ 5 ದಿನಗಳಾಯಿತು. ಇದರಲ್ಲಿ ನಾನು ಯಾವುದೇ ರೀತಿ ನೀರನ್ನು ಹಾಕಿಲ್ಲ. ಎಷ್ಟು ಗಟ್ಟಿಯಾಗಿದೆ ಮಣ್ಣು ಕೂಡ ಅಂತ. ಈ ರೀತಿ ತುಂಬ ಡ್ರೈ ಆಗಿರುವಂಥ ಮಣ್ಣಿನಲ್ಲಿ ನೀವು ಫರ್ಟಿಲೈಸರ್ ಕೊಡಬೇಕು. ಇದರಿಂದ ನಿಮಗೆ ರಿಸಲ್ಟ್ ಖಂಡಿತ ಸಿಗುತ್ತೆ. ಮಣ್ಣಿನಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು. ಅಂಥ ಕಂಡೀಷನ್ನಲ್ಲಿ ಮಾತ್ರ ನೀವು ಈ ಫರ್ಟಿಲೈಸರನ್ನು ಕೊಡಬೇಕು. ಮೊದಲನೇದಾಗಿ ನೀವು ಫರ್ಟಿಲೈಸರ್ ಕೊಡ್ತಾಯಿದ್ರೆ ಕೇವಲ ಒಂದು ಗಿಡಕ್ಕೆ ಕೊಟ್ಟು ಆನಂತರ ನೀವು ಬೇರೆ ಗಿಡಗಳಿಗೆ ಕೊಡೋದು ಒಳ್ಳೆಯದು. ಒಮ್ಮೆಲೆ ನೀವು ಎಲ್ಲ ಗಿಡಗಳಿಗೆ ಯಾವುದೇ ಫರ್ಟಿಲೈಸರ್ ಯೂಸ್ ಮಾಡಬೇಡಿ. ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ರೆ ಈ ಲಿಕ್ವಿಡ್ ಫರ್ಟಿಲೈಸರನ್ನು ಫಸ್ಟ್ ನೀವು ಯಾವುದೇ ಒಂದು ಗಿಡಕ್ಕೆ, ದಾಸವಾಳ ಆಗಿರ್ಬೋದು, ಗುಲಾಬಿ ಆಗಿರ್ಬೋದು, ಯಾವುದೇ ಸೀಸನಲ್ ಪ್ಲಾಂಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಎಲ್ಲ ಗಿಡಗಳಿಗೂ ಕೊಡ್ಬೋದು. ಆದರೆ ಮೊದಲನೇದಾಗಿ ಯೂಸ್ ಮಾಡ್ತಾಯಿದ್ರೆ ಒಂದು ಗಿಡಕ್ಕೆ ಕೊಟ್ಟು ನೀವು ಫಸ್ಟ್ ಅದನ್ನು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಈ ಗಿಡವನ್ನು ನಾವೇನು ಮಾಡಬೇಕು, ಶೇಡಲ್ಲಿ ಇಟ್ಕೊಳ್ಬೇಕು. ಬಿಸಿಲಿನಲ್ಲಿ ಆ ಗಿಡವನ್ನು ಇಡಬೇಡಿ. ಆ ಪಾಟನ್ನು ಸ್ವಲ್ಪ 1 ಗಂಟೆ 2 ಗಂಟೆ ಏನು ಮಾಡಿ ಶೇಡಲ್ಲಿ ಇಟ್ಕೊಂಡ್ಬಿಟ್ಟು ಆನಂತರ ಸಂಜೆ ಟೈಮಲ್ಲಿ ನೀವೇನು ಮಾಡ್ಬೋದು, ನೆಕ್ಸ್ಟ್ ಅದನ್ನು ಬಿಸಿಲಿನಲ್ಲಿ ನೀವು ತಂದು ಇಟ್ಕೊಳ್ಬೋದು. ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಇದನ್ನು ನಾವು ಯಾವಾಗ ಯೂಸ್ ಮಾಡಬೇಕು? ನೀವು ಇದನ್ನು ವರ್ಷಾನುಗಟ್ಟಲೆ ಯೂಸ್ ಮಾಡ್ಬೋದು. ಆದರೆ ಮಳೆ ಹೆಚ್ಚಿಗೆ ಇದ್ದಾಗ ಯೂಸ್ ಮಾಡಬೇಡಿ. ಯಾಕಂತಂದರೆ ಮಣ್ಣಿನಲ್ಲಿ ಮಾಯಿಶ್ಚರ್ ಇದ್ದರೆ ಇದರಲ್ಲಿ ತುಂಬ ಬೇಗ ಫಂಗಸ್ ಬಂದುಬಿಡುತ್ತೆ. ಚಳಿಗಾಲ ಹಾಗೂ ಬಿಸಿಲುಗಾಲ ನೀವು ಯಾವಾಗಿದ್ರೂ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸಾಧ್ಯವಾದಷ್ಟು ಡೈಲ್ಯೂಟ್ ಮಾಡಿ ಇದನ್ನು ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟ್ ಬಂದು, ಈ ಫರ್ಟಿಲೈಸರನ್ನು ಸ್ಪ್ರೇ ಮಾಡೋ ಹಾಗಿಲ್ಲ. ಎಲೆ ಮೇಲೆ ಖಂಡಿತ ಈ ಫರ್ಟಿಲೈಸರ್ ತಾಕದೇ ಇರೋ ಹಾಗೆ ನೋಡಿ. ಸಾಧ್ಯವಾದಷ್ಟು ಕೇವಲ ಮಣ್ಣಿನಲ್ಲಿ ಮಾತ್ರ ಈ ಫರ್ಟಿಲೈಸರನ್ನು ಆ್ಯಡ್ ಮಾಡಿ. ಗಿಡದ ಮೇಲಾಗಲಿ ಎಲೆಗಳ ಮೇಲಾಗಲಿ ಇದನ್ನು ಸ್ವಲ್ಪನೂ ಹಾಕಕ್ಕೆ ಹೋಗಬೇಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಸಾಧ್ಯವಾದಷ್ಟು ಮಾಹಿತಿಯನ್ನು ತಲುಪಿಸಿದ್ದೀನಿ. ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ನಾನು ಹೇಳಿರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆಯಿತಾ? ಜೊತೆಗೆ ಇನ್ನೇನಾದರೂ ಕ್ವಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಕೇಳೋದನ್ನು ದಯವಿಟ್ಟು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್. ಬಾಯ್. ಟೇಕ್ ಕೇರ್.